ಮತ್ತೊಂದು ಮ್ಯಾನಿಫೆಸ್ಟೇಷನ್ ಮೆಥಡ್ ಅಂದರೆ ನಿಂಬೆಹಣ್ಣಿಗೆ ಬಹಳಷ್ಟು ಅಫರ್ಮೇಷನ್ನ ತಗೊಳ್ಳುವಂಥ ಶಕ್ತಿ ಜಾಸ್ತಿ ಇದೆ. ಶುಕ್ರವಾರ ಅಥವಾ ಮಂಗಳವಾರ ಮಾಡಿ, ಓಕೆನಾ? ಬೇಗ ನಿಮಗೆ ಹಣ ಆಕರ್ಷಣೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇವತ್ತು ಮತ್ತೊಂದು ಮ್ಯಾನಿಫೆಸ್ಟೇಷನ್ ಮೆಥಡ್ ಅಂದರೆ ನಿಂಬೆಹಣ್ಣು ಇಟ್ಕೊಂಡು ಒಂದು ಮ್ಯಾನಿಫೆಸ್ಟೇಷನ್ ಮೆಥಡ್ನ ಹೇಗೆ ಹಣವನ್ನು ಯಾವ ರೀತಿ ಆಕರ್ಷಣೆ ಮಾಡೋದು ಅನ್ನೋದನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ಏನಪ್ಪ ಅಂದರೆ ಈ ನಿಂಬೆಹಣ್ಣಿಗೆ ಬಹಳಷ್ಟು ಅಫರ್ಮೇಷನ್ನ ತಗೊಳ್ಳುವಂಥ ಶಕ್ತಿ ಜಾಸ್ತಿ ಇದೆ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಈಗ ನಾವು ಒಳ್ಳೆಯದಕ್ಕೆ ಇದನ್ನು ಯೂಸ್ ಮಾಡೋಣ. ಏನು ಮಾಡಬೇಕು? ಶುಕ್ರವಾರ ಅಥವಾ ಮಂಗಳವಾರ ಮಾಡಿ, ಓಕೆನಾ? ಬೆಳಗ್ಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಒಂದು ಬಹಳಷ್ಟು ಚೆನ್ನಾಗಿರುವಂಥ ಒಂದು ನಿಂಬೆಹಣ್ಣ ತೊಗೊಳ್ಳಿ. ನಿಂಬೆಹಣ್ಣು ತೊಗೊಂಡು ರೆಡ್ ಕಲರ್ ಪೆನ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರೆಡ್ ಕಲರ್ ಪೆನ್ನಲ್ಲಿ ನಿಮಗೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ಈ ನಿಂಬೆಹಣ್ಣು ಮೇಲೆ ಬರೆದ್ಬಿಡಿ. ನಿಂಬೆಹಣ್ಣು ಮೇಲೆ ಬರೆದ್ಬಿಟ್ಟು ಒಂದು ಅಫರ್ಮೇಷನ್ ಮಾಡಿ, ಇಷ್ಟು ಹಣ ನನಗೆ ಆಕರ್ಷಣೆಯಾಗಿ ಬಂದಿದೆ, ಬರುತ್ತೆ ಅಲ್ಲ ಬಂದಿದೆ ಅನ್ನುವಂಥ ಒಂದು ಅಫರ್ಮೇಷನ್ನ ಈ ನಿಂಬೆಹಣ್ಣಿಗೆ ಆದೇಶ ಕೊಡ್ತೀರಾ. ನನಗೆ ಉದಾಹರಣೆಗೆ ಒಂದು 10 ಲಕ್ಷ ಬರೆದಿರ್ತೀರ, 10 ಲಕ್ಷ ದುಡ್ಡು ನನಗೆ ಬಂದಿದ್ದಕ್ಕೆ ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀರಾ. ಥ್ಯಾಂಕ್ಸ್ ಹೇಳ್ಬಿಟ್ಟು ಈ ಒಂದು ನಿಂಬೆಹಣ್ಣ ಏನು ಮಾಡಬೇಕು? ತೊಗೊಂಡೋಗಿ ಯಾವುದರ ಗಿಡದ ಕೆಳಗಡೆ ಎಲ್ಲಾದರೂ ಆಚೆ ಹಾಕ್ಬಿಡಿ. ಆ ಒಂದು ಅಫರ್ಮೇಷನ್ನು ಇದು ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಗ ನಿಮಗೆ ಹಣ ಆಕರ್ಷಣೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಮಾಡಿ ನೋಡಿ ಎಲ್ಲರೂ ಈ ಒಂದು ಅಫರ್ಮೇಷನ್ನ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.